ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಹರಿವು ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ಬರಿದಾಗ್ತಾ ಇದೆ ಕಬಿನಿ ಜಲಾಶಯ. ತಮಿಳುನಾಡಿಗೆ ಬರೋಬ್ಬರಿ 11 ಅಡಿ ನೀರನ್ನು ಹರಿಬಿಟ್ಟಿದ್ದಾರೆ ಅಧಿಕಾರಿಗಳು. ಮೈಸೂರು ಜಿಲ್ಲೆ ಬೀಚನಹಳ್ಳಿ ಗ್ರಾಮದಲ್ಲಿರುವಂಥ ಕಬಿನಿ ಜಲಾಶಯ. ನಾವು ತಮಿಳುನಾಡಿಗೆ ನೀರು ಹರಿಬಿಡ್ತಾ ಇಲ್ಲ, ತಮಿಳುನಾಡಿಗೆ ನೀರು ಕಳಿಸ್ತಾ ಇಲ್ಲ ನಾವು ಅಂತ ಹೇಳಿ ಮೇಲ್ನೋಟಕ್ಕೆ ಸರ್ಕಾರ ಹೇಳಿಕೊಳ್ತಾ ಇದೆ. ಬಟ್ ನೈಜ ಪರಿಸ್ಥಿತಿ ನೋಡಿದ್ರೆ ಸದ್ದಿಲ್ಲದೇ ನೀರನ್ನು ಹರಿಬಿಡಲಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಅಂದರೆ ಕಬಿನಿ ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ 1 ಅಡಿ ನೀರು ಖಾಲಿ ಆಗ್ತಾ ಇದೆ. ಮತ್ತಷ್ಟು ನೀರು ಬರಿದಾದರೆ ಬೆಂಗಳೂರು ಸೇರಿ 5 ಜಿಲ್ಲೆಗಳಿಗೆ ಸಂಕಟ ಶುರುವಾಗಿದೆ. ಕಬಿನಿ ಜಲಾಶಯದ ನೀರಿನ ಮಟ್ಟ ಗರಿಷ್ಠ ಮಟ್ಟ 84 ಅಡಿ. ಇವತ್ತಿನ ಮಟ್ಟ 73.20. ಅತಿ ಚಿಕ್ಕ ಜಲಾಶಯ ಇದು. ನೀರಿನ ಸಂಗ್ರಹ ಸಾಮರ್ಥ್ಯ ಕೂಡ ಕಡಿಮೆ. ಪ್ರತಿ ವರ್ಷ ಅತ್ಯುತ್ತಮ ಮಳೆಯಾದರೆ ಮೊದಲು ತುಂಬುವ ಜಲಾಶಯವೇ ಕಬಿನಿ ಜಲಾಶಯ. ಇವತ್ತಿನ ಮಟ್ಟ ನೋಡ್ತಾ ಇದ್ದೀರಿ 73.2. ಒಳಹರಿವು 7,000 ಕ್ಯೂಸೆಕ್ ಇದೆ. ಹೊರಹರಿವು 13,000 ಕ್ಯೂಸೆಕ್ ಇದೆ. ಆಲ್ಮೋಸ್ಟ್ ಡಬಲ್. ಸೊ ಹೀಗಾಗಿ ಒಳಹರಿವಿನ ಪ್ರಮಾಣ ಕಡಿಮೆಯಾಗಿದೆ, ಹೊರಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಕೇಳಿದ್ರೆ ನಾವು ನೀರು ಬಿಡ್ತಾ ಇಲ್ಲ ಅಂತ. ಈಗ ಬಿಡ್ತಾ ಇರೋ ನೀರು ಎಲ್ಲಿಗೆ ಹೋಗ್ತಾ ಇದೆ? ಹಾಗಾದರೆ ತಮಿಳುನಾಡಿಗೆ ನೀರು ಹರಿಬಿಟ್ಟು ರಾಜ್ಯದ ಜೊತೆ ಚೆಲ್ಲಾಟ ಮಾಡಬೇಡಿ ಅಂತ ಹೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ರಸ್ತೆ ತಡೀತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ, ಅರೆಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ದಾರೆ. 1-2 ನಾನಾ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನೆಗಳ ನಡೀತಾ ಇದ್ದರೂ ಕೂಡ ಸರ್ಕಾರ ಕಿಂಚಿತ್ತು ಕ್ರಮವನ್ನು ತೆಗೆದುಕೊಳ್ಳದೆ ಬದಲಾಗಿ ವ್ಯತಿರಿಕ್ತ ರೀತಿಯ ಕ್ರಮವನ್ನು ತೆಗೆದುಕೊಂಡು ಚೆಲ್ಲಾಟ ಮಾಡ್ತಾ ಇದೆ ಅನ್ನೋದು ಅಲ್ಲಿನ ಆರೋಪಕ್ಕೆ ಕಾರಣವಾಗಿದೆ.